ಜೀತ ನಿತ್ತರು ಊರು ಗೌಡ್ರ ಮನ್ಯಾಗ ಜೀತ ನಿತ್ತಾಗ ಆ 7-8 ವರ್ಷದ ಮಗ ಆಲಕ್ಕೆ ಬಂದ ಮೇಲಿಗಿರಪ್ಪ ಮುತ್ಯ. ಅವಾಗ ಊರು ಗೌಡಂದ, ಅಲ್ಲಪ್ಪ ನಿನಗೊಬ್ಬವ ನೀ ಒಬ್ಬವ ನನ್ನ ಮನ್ಯಾಗ ದುಡಿತೀನಿ, ನಿನಗೊಬ್ಬನಿಗೆ ಊಟ ಹಾಕ್ತೀನಿ, ಕರೆ ನಿನ್ನ ಮಗ ಕೂತು ಉಣ್ತಾನಂದ್ರೆ ಅವನಿಗೆ ಊಟ ಹಾಕೋದು ಆಗಂಗಿಲ್ಲ, ಅವನಿಗೆ ಕೂಡ ನನ್ನ ಮನ್ಯಾಗ ದುಡಿಲಕ್ಕಚ್ಚು, ಅವನಿಗೆ ನಾ ಊಟ ಹಾಕ್ತೀನಿ. ಯಾಕಲ್ದಂದ ಆ ಹುಡುಗರು ಈ ಜರ ಸಮಾಧಾನ ಮಾಡ್ರಿ. ಇಲ್ಲ ಆ ಗಂಟೆ ಹೊಡ್ಲಿಕ್ಕೆ ಏನದ ಮನ್ಯಾಗ ಗಂಡ ಬೈದಿದ ಅಂದ್ರೆ ಆ ಶೀಟ್ ತಂದು ಇಲ್ಲಿ ಮಿರಿಗೆರಪ್ಪ ಮುತ್ಯನ ಗಂಟೆ ಹೊಡಿತಾವ. ಮತ್ತೆ ಗಂಟೆ ಹೊಡಿಬೇಕಾದ್ರೆ ಗಂಟೆ ಎದಕ್ಕೆ ಕಟ್ಟ್ಯಾರ? ಏನು ನಿಮ್ಮ ಶೀಟ್ ತಂದು ಅದ್ರ ಮ್ಯಾಲೆ ಹಾಕ್ಲಿ ಅದು ಕಟ್ಟ್ಯಾರೇನು? ಬಂದ ಕೂಡಲೇ ದಡಲ್ಲ ಅನ್ನಿಸ್ತಾರೆ, ಗುಡಿನೇ ನಡಗಬೇಕು. ಅವ ಮೇಲ್ಗಿರಪ್ಪ ಮುತ್ತೆ ಹತ್ತಾನ, ಈ ಸುಳಿ ಮಕ್ಕಳಿಗಾಗಿ ಅಂಜಿ ಅಲ್ಲಿ ಊರೇ ಬಿಡ್ಬೇಕೇನತ್ತ ನಾವು. ಮತ್ತೇನು ಮಾಡೋದದ ರೀ? ಬಂದು ಹಂಗೆ ಹೊಡೆದು ಕೂಡಲೇ ನಾವು ಇಲ್ಲಿ ಕೂತವ್ರು ಗಡಗಡ ನಡಗ್ಲಿಕ್ಕತ್ತೇವ, ಅವ ಒಳಗೆ ಕೂತಾವ ಹ್ಯಾಂಗೆ ನಡಗಲಿಕ್ಕಿಲ್ಲ. ಎಲ್ಲಿ ಸಮಾಧಾನ ವಹಿಸ್ರಿ, ಆ ಹುಡುಗರಿಗೆ ಜರ ಸಮಾಧಾನ ಮಾಡ್ರಿ. ಸಣ್ಣ ಮಕ್ಕಳು ಇರ್ತಾವ. ಅವಾಗ ಮೇಲಿಗಿರಿಯಪ್ಪ ಮುತ್ತೆ ಗೌಡರ ಮನ್ಯಾಗ ದುಡಿತಿದ್ದ. ಹೆಂಡಿ ಕಸ ಬಳಿಲಕತ್ತ ಮುಂಜಾನೆದ್ದು ಹೆಂಡಿ ಕಸ ಬಳದು ತುಂಬಿಕೊಂಡು ಬುಟ್ಟಿ ತಲೆ ಮ್ಯಾಲೆ ಇಟ್ಕೊಂಡು ಹೊಂಟಿದತ್ತ. ಊರು ಗೌಡ ತನ್ನ ಮನೆ ಮುಂದೆ ಕೂತಿದಂತವ ಗೌಡ. ಆ ಮೇಲಿಗಿರಿಯಪ್ಪ ಮುತ್ತೆ ತಲೆ ಮೇಲೆ ಬುಟ್ಟಿ ಹೆಂಡಿ ಬುಟ್ಟಿ ಹೊತ್ಕೊಂಡು ಹೊಂಟ್ರ ಅದು ತಲೆ ಮ್ಯಾಲೆ ಇದ್ದಿದಲತ್ತ. ತಲೆ ಬಿಟ್ಟು ಒಂದು ಮಳ ಅಂತರ ಹೋಗ್ತಿತ್ತತ್ತ. ಬುಟ್ಟಿ ಒಂದು ಮಳ ಅಂತರ ಹೋಗ್ತಿತ್ತಂತ. ನಿಮ್ಮ ಹೋಗ್ಯಾವನು ಹಿಂಗೆ ನಿಮ್ಮ ಅಂತರ್ಲೆ ಹೋಗೋ ತಲೆ ಮೇಲೆ ಕುಂದಿರ್ತಾವ. ಯಾಕ? ನೀವು ಅಟ್ಟು ದುಡ್ದಿಲ್ಲ, ನೀವು ಅಟ್ಟು ದುಡ್ದಿಲ್ಲ. ದುಡಿಬೇಕಾಗ್ತದೆ, ಆ ಭಗವಂತನಲ್ಲಿ ದುಡಿಬೇಕಾಗ್ತದೆ. ಯಾರು ದುಡ್ದಾರಲ್ಲ ಅವ್ರು ಏನು ಮಾಡಿದ್ರು ಭೀ ಕೂಡ ಆ ಭಗವಂತ ಅದಕ್ಕೆ ಸಾಕ್ಷಿ ಇದ್ದೇ ಇರ್ತಾನೆ. ಅಂಥವ್ರು ಜನನಾಗ್ಯದತ್ತೇಳಿ ಇವತ್ತು ಇಂಥ ಪುರಾಣ, ಇಂಥ ಬ್ರಹ್ಮ ವೇದಿಕೆ, ಇಂಥ ಜಾಗ ಇವತ್ತು ನಾವು ನೀವು ಇಂಥ ಬೆಳಕಿನೊಳಗೆ ಕೂತೇವಂದ್ರೆ ಅಂಥ ಮಹಾತ್ಮರು ಮಾಡಿರ್ತಕ್ಕಂಥದ್ದು ಇತಿಹಾಸವನ್ನು ಕೇಳಕ್ಕೆ ಕೂತೇವಂದ್ರೆ ಅವ್ರು ಅಷ್ಟು ಶ್ರದ್ಧಾದಿಂದ ದುಡ್ದಾರಂತ ಇದು ನಾವು ನೀವು ತಿಳ್ಕೊಬೇಕಾಗ್ಯದ. ಅಂಥ ಮಹಾತ್ಮರು ಜನನಾಗಬೇಕಾದ್ರೆ ಅದು ಸುಕೃತದ ಪುಣ್ಯ ಅದು. ಅದಕ್ಕೆ ಹೇಳ್ತಾರೆ ಸುಕೃತದ ಜೋಡಿ ಮನುನ ವಿಟ್ಟಲ ಉಡಿ. ಬಹುಜನ್ಮದ ಪುಣ್ಯ ಇತ್ತಂದ್ರೆ ಇದು ಹೇಳಕ್ಕೆ ಬರ್ತದೆ, ಕೇಳಕ್ಕೆ ಬರ್ತದೆ, ನೋಡಕ್ಕೆ ಬರ್ತದೆ. ಒಂದೇ ಜನ್ಮದ ಪುಣ್ಯ ಇತ್ತಂದ್ರೆ ಇದಕ್ಕೆ ಹೇಳಕ್ಕೆ ಬರಂಗಿಲ್ಲ, ನಿಮಗೆ ಕೇಳಕ್ಕೆ ಬರಂಗಿಲ್ಲ, ಇಲ್ಲಿ ಕೂಡಕ್ಕೆ ಬರಂಗಿಲ್ಲ. ತಿಳ್ಕೊಬೇಕು. ನಿನ್ನೆ ದಿವಸ ಯಾಕೆ ಹೇಳ್ದಂದ್ರೆ ರೇವಣ ಸಿದ್ಧನ ಜನನ ಆಗಿದ್ದು ಆ ನನ್ನಪ್ಪ ಮೇಲಿಗೆರಪ್ಪ ಮುತ್ತಿನ ಜನನ ಆಗಿದ್ದು ಅಂದ್ರೇನು, ಮಹಾತ್ಮರ ಶರಣರ ಜನನ ಹೆಂಗಾಗ್ತದಂತ ತಮಗನ್ನ ಮುಂದಿನ ವಿಚಾರ ಹೇಳಿದೆ. ಇಷ್ಟೇ ಜನನ ಆಗ್ಲಿಕ್ಕೆ ಹಿಂಗೆ ಕಾರಣದ ತಾಯಿ ತಂದೆ ಕೂಡ್ಕೊಂಡು ಮಕ್ಕಳು ಹಡಿಯೋದು ಭಾಳ ಉದ್ದೇಶ ಇರಂಗಿಲ್ಲ. ಮಕ್ಕಳು ಎಲ್ಲರೂ ಹಡಿತಾರೆ, ಆದರೆ ಮಕ್ಕಳು ಹಡಿಬೇಕಾದ್ರೆ ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕು? ಏನು ವಿಚಾರ ಮಾಡಬೇಕು? ನಿಮ್ಮ ಗರ್ಭ ನಿತ್ತು ಅಂದ್ರೆ, ನಿಮ್ಮ ಗರ್ಭ ನಿತ್ತಾಗ ನೀವು ಏನು ಬಯಸ್ತೀರಲ್ಲ ಮುಂದೆ ಅಂಥ ಮಕ್ಕಳೇ ಹುಡ್ತಾವ. ನಿಮ್ಮ ಹೊಟ್ಟೆ ಒಳಗೆ ಪಿಂಡ ಬೆಳಿತಿತ್ತಂದ್ರೆ ಆ ಕುಂತ್ರ ನಿಂತ್ರ ಆ ಮೇಲಿಗೆರಪ್ಪ ಮುತ್ತಿನ ಮೂರ್ತಿ ಕಂಡಂಗೆ ಆಗೋದು, ಅವನು ಧ್ಯಾನ ಮಾಡ್ದಂಗೆ ಆಗೋದು, ಭಜನ ಮಾಡ್ದಂಗೆ ಆಗೋದು, ಹಗಲು ರಾತ್ರಿ ಕುಂತ್ರ ನಿಂತ್ರ ಭಗವಂತ ನಿಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಆದ ಅಂದ್ರೆ ನಿಮ್ಮ ಹೊಟ್ಟಿಲಿ ಆ ದೇವರೇ ಹುಟ್ಟುತ್ತಾನಂತ ನೀವು ತಿಳ್ಕೊಬೇಕು. ಶಾಸ್ತ್ರ ಪ್ರಮಾಣದ ಏನದ? ಯಾ ತಾಯಿ ಗರ್ಭ ಮೂಡಿದಾಗ ಯಾರು ಭಗವಂತನ ಚಿಂತನೆ ಮಾಡ್ತಾರ, ಭಗವಂತನ ಧ್ಯಾನ ಮಾಡ್ತಾರ, ಅವರು ಚಿಂತನೆ ಮಾಡಿ ಭಗವಂತನ ಧ್ಯಾನ ಯಾರು ಮಾಡ್ತಾರೆ ನೋಡು, ಅವ್ರ ಹೊಟ್ಟಿಲಿ ಆ ಮೇಲಿಗೆರಪ್ಪ ಮುತ್ಯನಂತ ಮಕ್ಕಳು ಹುಡ್ತಾವ. ಅದನ್ನು ಬಿಟ್ಟು ಯಾರು ಪುಟ್ಟಗೌರಿ ಧಾರಾವಾಹಿ ನೋಡ್ತೀರಿ ನೋಡು, ನಿಮ್ಮ ಹೊಟ್ಟಿಲಿ ಅವೇ ಹುಡ್ತಾವ. ಇದು ನಾ ಹೇಳಂಗಿಲ್ಲ, ಶಾಸ್ತ್ರ ಪ್ರಮಾಣದ. ಹಿಂಗ ಏನ್ರಿ ಶಾಸ್ತ್ರ ಪ್ರಮಾಣದ. ನೀವು ಈಗಿನ ಅವಧೇರು ಆಗಿನ ಅವಧೇರಿಗೆ ವ್ಯತ್ಯಾಸ ಅದ. ಈಗಿನ ಅವಧೇರು ಗರ್ಭ ನಿತ್ತಾಗಿ ಏನು ಮಾಡ್ಬೇಕಂದ್ರೆ
ಹಣ್ಣ ಹಂಪಲ ಇದನ್ನು ಬೈಕಿ ಮಾಡಿಕೊಂಡು ಇದನ್ನು ತಿಂದು ಹಗಲು ರಾತ್ರಿ ಕುಂತ್ರ ನಿಂತ್ರ ಕೃಷ್ಣನ ಮೂರ್ತಿ ಕಂಡಂಗಾಗೋದು, ಮೇಲಿಗೆರೆ ಮುತ್ತಿನ ಮೂರ್ತಿ ಕಂಡಂಗಾಗೋದು, ಕಣ್ಣು ಮುಚ್ಚಿದ್ರೆ ಕಣ್ಣು ತೆರೆದ್ರೆ ಆ ಭಗವಂತನ ಧ್ಯಾನ ಮಾಡೋದು, ಹಿಂಗೆ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಹೊಟ್ಟಿಲಿ ಒಳ್ಳೆ ಮಕ್ಕಳು ಹುಡ್ತಾವ. ಅದನ್ನು ಬಿಟ್ಟು ನೀವು ಹಣ್ಣು ಹಂಪಲು ತಿಲ್ಲಾರ್ದೆ ಅವು ಮಣ್ಣ ಕರಿ ಇದ್ಲಿ ಹೊಡೆದ್ರಿ ಅಂದ್ರೆ ಯವ್ವ ಎಂಥ ಹುಡ್ತಾವ್ಯವ, ಅವೇ ಹುಡ್ತಾವ. ಒಟ್ಟ ಎಲ್ಲಿ ಕುಂದ್ರಸರ್ ಕಾಣಬಾರ್ದವು. ವ್ಯತ್ಯಾಸ ಅದಾವ. ಆಗಿನ ತಾಯ್ದರಿಗೆ ಈಗಿನ ತಾಯ್ದರಿಗೆ ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಅದ ಅಂತ ಕೇಳಿದ್ರೆ, ಆಗಿನ ತಾಯ್ದಾರೆ ಹೆಂಗಿದ್ರಪ್ಪ ಅಂತ ಕೇಳಿದ್ರೆ, ಆ ಗರ್ಭ ನಿತ್ತಂದ್ರೆ ಆ ಹುಳಬಾನ ರೊಟ್ಟಿ ಹಣ್ಣ ಹಂಪಲ ಇಂಥವೆಲ್ಲ ತಿಂದು ಆ ಮುಂದೆ ಜನನ ಆಯ್ತಂದ್ರೆ ಆ ತಾಯಿಗೆ ಎದೆ ಹಾಲು ಇರ್ತಿದ್ದು, ಆ ಹುಟ್ಟಿದ ಕೂಸುಗಳಿಗೆ ಕುಡಿಸಿ ಮನಗಿಸಿಬಿಟ್ಳಂದ್ರೆ ಆ ಹುಟ್ಟಿದ ಮಕ್ಕಳು ಅಳ್ತಿದ್ದಿಲ್ಲ. ಆದರೆ ಈಗ ಹಂಗಿಲ್ಲ. ಈಗ ತಾಯಿದೇವರು ಗರ್ಭ ನಿತ್ತ ಕೂಡಲೇ ಪಾನಿಪುರಿ ತಿಂದೆ, ವಡಪಾವ್ ತಿಂದೆ, ಬಜಿ ತಿಂದೆ, ಇಂಥವು ತಿಂದು ಬಿಡ್ತೀರಿ. ಮುಂದೆ ಕೂಸು ಹುಟ್ಟಿದ ಕೂಡಲೇ ಎದ್ಯಾಗ ಮಲಿ ಹಾಲು ಇರೋಂಗಿಲ್ಲ. ಅವಾಗ ಏನು ಮಾಡ್ತೀರಿ, ಹೋಗ್ತಮ್ಮ ಅಂಗಡಿಯಾಗ ಒಂದು ರಬ್ಬಲ ಮಲ್ಲಿ ತೊಗೊಂಡು ಬಾ, ಆಯ್ತು ಡೈರಿ ಹಾಲು ತರೋದು, ನಂದಿನಿ ಹಾಲು ತರೋದು, ಅದ್ರ ಹಾಕೋದು, ಅವ್ರ ಕೈಯಾಗ ಕೊಟ್ಟು ಬಿಡ್ತೀರಿ. ಅವು ಕುಡ್ಕೋದು ಕುಂದಿರ್ತಾವೆ. ಬೆಳೆದು ದೊಡ್ಡ ಆದಂಗೆ ನಮ್ಮವ್ವ ನಾ ಸಣ್ಣವಿದ್ದಾಗ ಬಾಟ್ಲಿ ಕೊಡ್ತೀವಿ ಕೈಯಾಗ, ಈಗ ದೊಡ್ಡವಾದ ಬಳಕೆ ಯಾಕೆ ಬಿಡ್ಬೇಕಂತೇಳಿ ಅವು ಇಟ್ಟುದು ಬಾಟ್ಲಿ ಹಿಡ್ಕೊಂಡು ಕೂತಾವ. ಯಾರು ತಪ್ಪದೇವ? ಯಾರು ತಪ್ಪ? ನಿಮ್ಮದೇ ತಪ್ಪದ. ತಪ್ಪು ಯಾರು? ನಿಮ್ಮದೇ ತಪ್ಪದ. ಯಾಕೆ ಹೇಳ್ತೀನಂದ್ರೆ, ನೀವು ಯಾರೇ ತಾಯಿಂದಿರು ಪರೀಕ್ಷೆ ಮಾಡಿ ನೋಡ್ರಿ. ನಾ ಹೇಳಂಗಿಲ್ಲ, ಶಾಸ್ತ್ರ ಪ್ರಮಾಣದ. ನೀವು ಗರ್ಭ ನಿತ್ತಾಗ ಹಣ್ಣು ಹಂಪಲು ಸೇವನೆ ಮಾಡಿರಿ, ಆ ಭಗವಂತನ ಧ್ಯಾನ ಮಾಡಿರಿ. ನಿಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ಮುಂದೆ ಒಂದಿನ ನೀವು ಏನು ಸಂಕಲ್ಪ ಮಾಡ್ತಿರಲ್ಲ ಅಂಥ ಮಕ್ಕಳು ಹುಟ್ಟಿ ಬರಲಿಲ್ಲ ಅಂದ್ರೆ ಇದು ದೇವರೇ ಸುಳ್ಳು ಅಂತ ತಿಳ್ಕೊರಿ. ನೀವು ದೇವರೇ ಸುಳ್ಳು ಅಂತ ತಿಳ್ಕೊರಿ. ಇಟ್ಟು ಮಾಡ್ತಿರ್ಲೇವ? ಎಷ್ಟು ಮಂದಿ ಇದ್ರ ಕೈ ಹತ್ರ ನೋಡೋನಿ. ಸುಮ್ಮನೆ ಕೇಳಕ್ಕೆ ಬರ್ತಾವೆ. ಹ್ಞೂ ರೀ ಖರೆ ಮಾಡೋರಲ್ಲ. ಮಾಡಿರಿ. ಜೀವನದಾಗ ಯಾಕೆ ಹೇಳ್ತೇವಂದ್ರೆ, ಮಹಾತ್ಮರು ಶರಣರು ನಿಮ್ಮ ಹೊಟ್ಟಿಲೆ ಹುಟ್ಟಬೇಕಾದ್ರೆ, ಅಂಥ ಮಕ್ಕಳು ಹುಟ್ಟಬೇಕಾದ್ರೆ, ದೇಶ ಕಾಯುವಂಥ ಮಕ್ಕಳು ಹುಟ್ಟಬೇಕಾದ್ರೆ, ಈ ಜಗತ್ತಿಗೆ ಕಲ್ಯಾಣ ಮಾಡುವಂಥ ಮಕ್ಕಳು ಹುಟ್ಟಬೇಕಾದ್ರೆ, ತಾಯಿ ತಂದೆ ಕೀರ್ತಿ ತರುವಂಥ ಮಕ್ಕಳು ಹುಟ್ಟಬೇಕಾದ್ರೆ, ಅದು ಆ ಪಾರ್ಟಿ ಕೈಯಾಗಿಲ್ಲ, ಈ ಪಾರ್ಟಿ ಕೈಯಾಗದ. ಯಾಕ್ರಿ ತಿಳ್ಕೋರಿ. ಅದಕ್ಕೆ ಮಹಾತ್ಮರ ಜನನ ನಿನ್ನಿನ ದಿವಸ ಜಗದ್ಗುರು ರೇವಣ ಸಿದ್ದೇಶ್ವರರು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಸೋಮನಾಥನ ಲಿಂಗದೊಳಗೆ ಜನನ ಆಯಿತು. ಭಕ್ತರೆಲ್ಲ ಗಾಬರಿ ಆದರು. ಯಪ್ಪ ನೀ ಯಾರಂತ ಕೇಳಿದಾಗ, ನಾ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಅದೇನಂದಾಗ, ಯಪ್ಪ ತುಂಬ ಧನ್ಯವಾದ ತಂದೆ, ನಾ ಬಹುತೇಕ ನಿನ್ನನ್ನು ಕಾಣ್ತೇವಿಲ್ಲ ಅಂತ ಅನಿಸಿತ್ತು. ಹಗಲು ರಾತ್ರಿ ಸುಮ್ಮ ಈ ಗುಡಿಯಾಗ ಕೂತು ಭಜನ ಮಾಡ್ತಿದ್ದೆವು. ಇವತ್ತು ಸಾಕ್ಷಾತ್ ನೀನೇ ನಮಗೆ ರೂಪ ತೋರಿಸಿದೆ ಅಂದ್ರೆ ನಮ್ಮ ಜನ್ಮ ಕಲ್ಯಾಣ ಆತು ತಂದೆ ಅಂತೇಳಿ ಭಕ್ತಾದಿಗಳೆಲ್ಲ ಆ ಗುರು ರೇವಣ ಸಿದ್ದೇಶ್ವರ ಪಾದಿಗೆ ಬಿದ್ದರು. ಆವಾಗ ಗುರು ರೇವಣ ಸಿದ್ದೇಶ್ವರರು ಅಲ್ಲಿರ್ತಕ್ಕಂಥ ಭಕ್ತರಿಗೆಲ್ಲ ಧರ್ಮ ಭಕ್ತಿ ಆ ಧರ್ಮದ ದಾರಿಯನ್ನು ಅವರಿಗೆ ಭಕ್ತಾದಿಗಳಿಗೆ ತೋರಿಸಿ, ಗುರು ಲಿಂಗ ಜಂಗಮ ಪ್ರಸಾದವನ್ನು ಹೆಂಗೆ ಭಕ್ಷಣೆ ಮಾಡಬೇಕು, ಗುರುಗಳನ್ನು ಹೆಂಗೆ ಆರಾಧಿಸಬೇಕಂತಕ್ಕಂಥದ್ದನ್ನು ಮಾರ್ಗವನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೆ ತೋರಿಸಿ ಆ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಕೊಲ್ಲಿಪಾಕಿಯನ್ನು ಬಿಟ್ಟು ಸಂಚಾರ ಮಾಡ್ಕೊಂತ ಹೊರಡ್ತಾರೆ. ಸಂಚಾರ ಮಾಡ್ಕೊಂತ ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ, ಮಲಯಾಚಲದ ಹತ್ರ ಬರ್ತಾರ. ಮಲಯಾಚಲದ ಹತ್ರ ಬಂದು ಅಲ್ಲಿ ಅಗಸ್ತ್ಯ ಮುನಿಗಳಿಗೆ ಶಿವತತ್ವ ಶಿವ ಬೋಧನೆಯನ್ನು ಮಾಡಿ, ಅಲ್ಲಿದ ಆ ಮಲಯಾಚಲದ ಹತ್ರ ಬಿಟ್ಟು ಮುಂದೆ ಆ ಅಗಸ್ತ್ಯ ಮುನಿಗಳಿಗೆ ಆಶೀರ್ವಾದ ಮಾಡಿ, ಅಗಸ್ತ್ಯ ಮುನಿಗಳಿಗೆ ಶಿವತತ್ವದ ಬೋಧೆಯನ್ನು ಮಾಡಿ, ಅಲ್ಲಿದಿಂದ ಸನ್ಮಾರ್ಗವಾಗಿ ಮತ್ತೆ ಸಾಗುತ್ತಾ ಸಂಚಾರ ಮಾಡ್ಕೊಂತ ದೇಶ ಸಂಚಾರ ಮಾಡ್ಕೊಂತ ಹೊರಟರು. ದೇಶ ಸಂಚಾರ ಮಾಡ್ಕೊಂತ ಎಲ್ಲಿಗೆ ಹೊರಟರು ಅಂತ ಕೇಳಿದ್ರೆ, ಆ ಲಂಕಾಪಟ್ಟಣಕ್ಕೆ ಬಂದರು. ಲಂಕಾಪಟ್ಟಣಕ್ಕೆ ಬಂದರು ಸಂಚಾರ ಮಾಡ್ಕೊಂತ. ಲಂಕಾಪಟ್ಟಣಕ್ಕೆ ಬಂದು, ಆ ಲಂಕಾಪಟ್ಟಣ ಅಂದ್ರೆ ರಾವಣನ ರಾಜ್ಯ. ಅದು ಏನ್ರಿ? ಲಂಕಾಪಟ್ಟಣ ಅಂದ್ರೆ ರಾವಣನ ರಾಜ್ಯ.
ಆ ಲಂಕಾಪಟ್ಟಣಕ್ಕೆ ಬಂದು ಜಗದ್ಗುರು ರೇವಣ ಸಿದ್ಧರು ಪಾದ ಇಟ್ಟರು. ಆ ವಿಭೂಷಣ ರಾತ್ರಿ ಮನ್ಕೊಂಡಿದ್ದ. ಆ ಎಳೆದಾಗ ಜಗದ್ಗುರು ರೇವಣ ಸಿದ್ಧರು ಆ ಲಂಕಾಪಟ್ಟಣ ಭೂಮಿಗೆ ಬಂದು ಕಾಲಿಟ್ಟ ಕೂಡಲೇ ಅಲ್ಲಿ ವಿಭೂಷಣ ಮನ್ಕೊಂಡಿದ್ದಲ್ಲ ರಾತ್ರಿ, ಅವನಿಗೆ ಗುರುತಾಯ್ತಂತ. ಆದ್ರೆ ವಿಭೂಷಣ ಗಾಬರಿಯಾಗಿ ಎದ್ದು ನೋಡ್ತಾನೆ. ಯಾರೋ ಮಹಾತ್ಮ, ಯಾರೋ ಒಬ್ಬ ದೇವ್ರ ನಮ್ಮ ಲಂಕಾಪಟ್ಟಣಕ್ಕೆ ಬಂದಾನಂಥೇಳಿ ಹಿಂಗೆ ಗಾಬರಿಯಾಗಿ ಮನ್ಕೊಂಡಲ್ಲಿ ಎದ್ದ ಕೂತು ನೋಡ್ತಾನ. ಯಾರೂ ಕಾಣಿಸ್ಲಿಲ್ಲ. ಇಷ್ಟಾಗದಕ್ಕೆ ಜಗದ್ಗುರು ರೇವಣ ಸಿದ್ಧರು ಬಂದೇ ಬಿಟ್ಟರು. ಅವಾಗ ಹೋಗಿ ವಿಭೂಷಣ, ಧನ್ಯನಾದೆ ತಂದೆ, ಧನ್ಯನಾದೆ. ಬಹುತೇಕ ನೀವು ಬಂದು ನಮ್ಮ ಭೂಮಿಗೆ ಪಾದಿಟ್ಟ ಕೂಡಲೇ ನನಗೆ ಸ್ವಪ್ನದೊಳಗೆ ಕಂಡಂಗಾಯಿತು. ಸಾಕ್ಷಾತ್ ಬಂದು ನೀವೇ ನಿಂತಿರಲ್ಲ ತಂದೆ, ನಿಮ್ಮಿಂದ ನೋಡಿ ನನ್ನ ಕಣ್ಣು ಪವಿತ್ರ ಅದು ಅಂತ ವಿಭೂಷಣಂದ. ಅವಾಗ ವಿಭೂಷಣ ಮನಸ್ಸಿನೊಳಗೆ ಕೊರಗಲು ಕತ್ತಿದ್ದ. ಯಾಕೆ ಕೊರಗಲು ಕತ್ತಿದ್ದ ಅಂದ್ರೆ ಅವ್ರ ಅಣ್ಣ ರಾವಣ ಆ ಸಾಯು ಟೈಮದೊಳಗೆ ವಿಭೂಷಣಗೆ ಒಂದು ಮಾತು ಹೇಳಿದ್ದ. ಏನು ಮಾತು ಹೇಳಿದ್ದ ಅಂದ್ರೆ, ರಾಮಗ ವಿದ್ದಾಯಿತು. ರಾವಣ ಸೀತಾಗ ಒಯ್ದಿದ್ದ. ಸೀತಾಗ ಒಯ್ದಾಗ ರಾವಣಗೆ ವಿದ್ದಾಯಿತು. ರಾಮ ಹೊಡೆದ, ರಾವಣನ ಪ್ರಾಣ ಹೋಗುವಂಥ ಸಮಯ ಇತ್ತು. ಆವಾಗ ತಮ್ಮ ವಿಭೂಷಣ ಕರೆದು ಆವಾಗ ರಾವಣ ಕೇಳ್ತಾನ, ಏ ವಿಭೂಷಣ ಬಾಪ, ನನ್ನ ಪ್ರಾಣ ಹೋಗ್ತದ, ಒಂದು ಮಾತದು ನಡೆಸಿಕೊಡ್ತೀಯನು? ಏನದು ಹೇಳೋಣ ಅಂದ. ಏನೂ ಇಲ್ಲ, ಈ ಲಂಕಾಪಟ್ಟಣದೊಳಗೆ ಆ 3 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ಅದು ಸಂಕಲ್ಪ ಮಾಡಿದ್ದೆ. ಆ ಸೀತಾದೇವಿ ನನ್ನ ಕಣ್ಣಿಗೆ ಕಂಡ ಕೂಡಲೇ ನನ್ನ ಪ್ರಾಣ ಹೋಗೋದು ಯಾಳೆ ಬಂದದಪ್ಪ. ಮತ್ತು 3 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ಅಂದ್ಕೊಂಡಿದ್ದ. ಅದನ್ನೆಲ್ಲ ನಂದು ನೀಗಲಿಲ್ಲ ನನ್ನ ಕೈಲಿ. ಅದು ನಾಳೆ ಮಾಡಬೇಕತ್ತಿದ್ದೆ, ಇವತ್ತೇ ನನ್ನ ಪ್ರಾಣ ಹೋಗುವಂಥ ಯಾಳೆ ಬಂದದ. ವಿಭೂಷಣ, ಅದೊಂದು ನನ್ನ ದೊಡ್ಡ ಕನಸದಪ್ಪ, 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕನ್ನೋದು. ಮತ್ತು ಅದನ್ನು ನಾ ಸಾಯ್ತೀನಿ, ನಾ ಸತ್ತ ಬಳಕ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ತೀಯನಂತ ರಾವಣ ವಿಭೂಷಣ ಕೇಳ್ದ. ಆವಾಗ ವಿಭೂಷಣ ಹೇಳ್ತಾನ, ಅಣ್ಣ ನಿನ್ನ ಮಾತು ನಾನು ನಡೆಸ್ಕೊಡಂಗಿಲ್ಲ ಏನಪ್ಪ, ನಿನ್ನ ಸಂಕಲ್ಪ ಏನು ಮಾಡಿಯಲ್ಲ ಅದನ್ನು ನಾ ಈಡೇರಿಸ್ತೀನಿ ಅಂತ ವಿಭೂಷಣ ಅವ್ರ ಅಣ್ಣ ರಾವಣಗೆ ಮಾತು ಕೊಟ್ಟಿದ್ದ. ಅವ ರಾವಣ ಪ್ರಾಣ ಬಿಟ್ಟು ಹೋಗಿದ್ದ. ಅವಾಗ 3 ಕೋಟಿ ಲಿಂಗ ಅಣ್ಣಗೆ ನಾ ಮಾತು ಕೊಟ್ಟೀನಿ, ಲಂಕಾಪಟ್ಟಣದೊಳಗೆ 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ತೀನಿ ಅಂತ ಮಾತು ಕೊಟ್ಟೀನಿ. ಅದನ್ನು 3 ಕೋಟಿ ಲಿಂಗ ತಯಾರು ಮಾಡಬೇಕಂದ್ರೆ ಇದು ಎಷ್ಟು ಸಾಮರ್ಥ್ಯ ಇದ್ರೆ ಮಾಡೋದಾಗ್ತದಂತೇಳಿ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ದ. ಆ ಸಮಯದೊಳಗೆ ಜಗದ್ಗುರು ರೇವಣ ಸಿದ್ಧರು ವಿಭೂಷಣ ಭೇಟಿ ಆದಾಗ ವಿಭೂಷಣ ಕೇಳ್ತಾರೆ, ವಿಭೂಷಣ ಬಹುತೇಕ ಮನಸ್ಸಿನೊಳಗೆ ಏನೋ ಒಂದು ಸಂಕಲ್ಪ ಮಾಡಿಯಲ್ಲ, ಆ ಮನಸ್ಸಿನೊಳಗೆ ಏನೋ ಒಂದು ಚಿಂತೆ ಮಾಡ್ಲಕತ್ತಿಯಲ್ಲ, ಅದು ಏನು ಚಿಂತೆ ಮಾಡ್ಲಕತ್ತಿ ಹೇಳುವಂತ ಜಗದ್ಗುರು ರೇವಣ ಸಿದ್ಧರು ವಿಭೂಷಣ ಕೇಳ್ತಾರೆ. ಅವಾಗ ವಿಭೂಷಣ ಹೇಳ್ತಾನೆ, ಗುರುಗಳೇ ನಂದು ಏನು ಸಂಕಲ್ಪ ಇಲ್ಲ, ಇದು ಸಂಕಲ್ಪ ನಮ್ಮ ಅಣ್ಣಂದದ. ನಮ್ಮ ಲಂಕಾಪಟ್ಟಣದೊಳಗೆ 3 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ನಮ್ಮ ಅಣ್ಣ ಹೇಳ್ಯಾನ. ಅವನಿಗೆ ನಾ ಮಾತು ಕೊಟ್ಟೀನಿ. 3 ಕೋಟಿ 10 ಅಲ್ಲ, 20 ಅಲ್ಲ, 100 ಅಲ್ಲ, 200 ಅಲ್ಲ, 500 ಅಲ್ಲ, 3 ಕೋಟಿ ಲಿಂಗ ಸ್ಥಾಪನೆ ಮಾಡ್ಬೇಕಂತ ಹೇಳ್ಯಾನ. ಅದನ್ನು ನನ್ನ ಕೈಲಿ ಜಡ ಹರಿಲಕತ್ತದ. ಅದರ ಸಂಬಂಧ ನಾ ಮನಸ್ಸಿನೊಳಗೆ ಚಿಂತೆ ಮಾಡ್ಲಕತ್ತೀನಂದಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಇಷ್ಟೇ ಏನೋ ವಿಭೂಷಣ, ಯಾವಾಗ ನಿನ್ನ ಅಣ್ಣನ ಸಂಕಲ್ಪ ಆಗ್ಯದಂದ್ರೆ ಅದನ್ನು ಈಡೇರಿಸಿ ಹೋಗ್ತೇನೆ ಅಂಥೇಳಿ ಜಗದ್ಗುರು ರೇವಣ ಸಿದ್ಧರು ತಮ್ಮ ನೇತ್ರ ತೆರೆದು ನೋಡಿದಾಗ ಆ 3 ಕೋಟಿ ಲಿಂಗ ಅಲ್ಲಿ ತಾನೇ ಸ್ಥಾಪನೆ ಆದುವಂತ. 3 ಕೋಟಿ ಲಿಂಗ ತಾನೇ ಸ್ಥಾಪನೆ ಆದುವಂತ. 3 ಕೋಟಿ ಲಿಂಗ ಸ್ಥಾಪನೆ ಆದ ಬಳಿಕ ಅವಾಗ ವಿಭೂಷಣ ತಾನ, ಗುರುನಾಥ ನೀ ಇದೇ ಜಾಗದೊಳಗೆ ಉಳ್ಕೊಂಡು ಬಿಡಬೇಕು, ನಮಗೆ ಸನ್ಮಾರ್ಗದ ದಾರಿಯನ್ನು ತೋರಿಸುತ್ತಾ ತಾವು ಇಲ್ಲೇ ಉಳ್ಕೊಂಡು ಬಿಡಬೇಕು, ತಾವು ಇಲ್ಲೇ ಉಳಿದ್ರಿ ಅಂದ್ರೆ ನಮಗೆ ಮುಂದಿನ ಮಾರ್ಗವನ್ನು ನಾವು ಮಾಡಿಕೊಂಡು ಹೋಗ್ತೇವೆ ಅನ್ನುವಂಥ ವಿಚಾರವನ್ನು ಕೇಳಿಕೊಂಡಾಗ ಅವಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರಪ್ಪ, ನಾ ಲೋಕ ಕಲ್ಯಾಣಕ್ಕಾಗಿ ಬಂದಾವ, ಜಗತ್ತು ಕಲ್ಯಾಣಕ್ಕಾಗಿ ಬಂದಾವ, ಜಗತ್ತ ಉದ್ಧಾರಕ್ಕಾಗಿ ಬಂದಾವ, ನಾ ಒಂದೇ ಜಾಗದಾಗ ಇರೋಕ್ಕೆ ಬರಂಗಿಲ್ಲ, ನಾ ಇನ್ನು ಹೋಗಾವದೇನೆ ಸಂಚಾರ ಮಾಡ್ಕೊತಂದಾಗ ಅವಾಗ ವಿಭೂಷಣ ತಾನ, ಗುರುಗಳೇ
ತಾವು ಇದ್ರೆ ಭಾಳ ಚಲೋ ಆತೈತೆ ಅಂದಾಗ, ವಿಭೀಷಣ ನೀನು ಸಂಕಲ್ಪ ಮಾಡಿದ್ದೆಲ್ಲ ಅದನ್ನು ಈಡೇರ್ಯದ, ನಿನಗೊಂದು ಮಾತು ಹೇಳ್ತೀನಿ, ನಾ ಹೋಗ್ತೀನಿ ಅಂತೇಳಿ ನೀನು ಭಾಳ ಮನಸ್ಸಿನೊಳಗೆ ದುಃಖ ಮಾಡ್ಕೋಬೇಡ, ನಾ ಹೋಗ್ತೀನಿ, ಆದರೂ ನಿನಗೆ ಒಳ್ಳೆಯದಾಗಲಿ. ಆದರೆ ನಿನಗೊಂದು ಮಾತು ಹೇಳ್ತೀನಿ, ಶಿವತತ್ವ ಶಿವಾಚಾರ್ಯಗಳನ್ನು ತಪ್ಪದೇ ಪಾಲಿಸುತ್ತಾ ಧರ್ಮದ ಪಾಲಕನಾಗಿ ರಾಜ್ಯಭಾರವನ್ನು ಮಾಡುವಂತೇಳಿ ವಿಭೂಷಣಗೆ ಹೇಳಿ ಜಗದ್ಗುರು ರೇವಣ ಸಿದ್ಧರು ಲಂಕಾಪಟ್ಟಣಕ್ಕೆ ಬಿಟ್ಟು ಮತ್ತೆ ಸಂಚಾರ ಮಾಡ್ಕೊತ ಹೊರಟರು. ಸಂಚಾರ ಮಾಡ್ಕೊತ ಜಗದ್ಗುರು ರೇವಣ ಸಿದ್ದೇಶ್ವರರು ಎಲ್ಲಿಗೆ ಹೊರಡ್ತಾರಂತ ಕೇಳಿದ್ರೆ ಮಾತಂಗ ಪರ್ವತ ಕಡೆ ಹೋಗ್ತಾರೆ. ಮಾತಂಗ ಪರ್ವತ ಕಡೆ ಹೋಗು ಎಳೆದಾಗ ನಡುದಾರ್ಯಾಗ ಒಂದಿಬ್ಬರು ಗಂಟು ಬಿದ್ದರು. ಆ ಕೆಟ್ಟ ಅರಣ್ಯ ಆ ಕಾಡು ಅರಣ್ಯದೊಳಗೆ ಒಂದಿಬ್ಬರು ಆ ದನಗಳಿಗೆ ಹುಲ್ಲು ಮಾಡಬೇಕಂತ ಆ ಕುಡುಗಿಲ್ ತಗೊಂಡು ಹುಲ್ಲು ಮಾಡ್ಕೊಂತ ಕಾಡು ಅರಣ್ಯದೊಳಗೆ ಐದು ಹೊಂಟಿರು. ಹೋಗು ಎಳೆದಾಗ ಜಗದ್ಗುರು ರೇವಣ ಸಿದ್ಧರು ಭೇಟಿ ಆದರು. ಅವಾಗ ಅವರು ನಮಸ್ಕಾರ ಮಾಡ್ಯತ್ತಾರಪ್ಪ, ಯಾರೋ ನೀ ನೋಡ್ಲಕ್ಕರೆ ಒಂಥರ ದೇವತಾ ಪುರುಷ ಇದ್ದಂಗಿದ್ದಿ, ಖರೆ ಈ ಕಡೆಯಲ್ಲಿ ಹೊಂಟಿ ಅಂದಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ನಾ ಮಾತಂಗ ಪರ್ವತ ಕಡೆ ಹೊಂಟೀನಿ. ಅವಾಗ ಅವರು ಇಬ್ಬರು ಅತ್ತಾರ, ಬಹುತೇಕ ಏನೋ ಸಾಧು, ಬಹುತೇಕ ನಿನ್ನ ಜೀವ ನಿನ್ನ ಮರಣ ಸರಿದು ಬಂದದೇನು, ನಿನ್ನ ಸಾವು ಸರಿದು ಬಂದದೇನು? ಅವಾಗ ಜಗದ್ಗುರು ರೇವಣ ಸಿದ್ಧರು ಕೇಳ್ತಾರೆ, ಯಾಕಪ್ಪ ಹಿಂಗ್ಯಾಕಲ್ಲಕತ್ತೀರಿ? ಅಲ್ಲಪ್ಪ, ಮಾತಂಗ ಪರ್ವತ ಕಡೆ ಹೋಗ್ತೀನಿ ಅಂತ ಹೇಳ್ತೀರಿ, ಮಾತಂಗ ಪರ್ವತದೊಳಗ ಪತಂಗ ಮುನಿ ಮಗ ಮತಂಗ ಮುನಿ ಅಂತಕ್ಕಂಥವ ದೊಡ್ಡ ಕ್ರೂರಿ ಅದಾನವ, ಭಾಳ ಕೆಟ್ಟ ಮನುಷ್ಯ ಅದಾನವ. ಅಕಸ್ಮಾತ್ ನಡೆದಾರ್ಯಾಗ ಹೋಗೋವ್ರಿಗೆ ಬರೋವ್ರಿಗೆ ದಾರಿ ಬಡಿತಾನವ, ಇದ್ದುದು ಇಲ್ಲಾರ್ದು ಬೆಳ್ಳಿ ಬಂಗಾರ ಕಸ್ಕೋತಾನ. ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ಅವ್ರ ಜೀವ ಹೊಡಿತಾನ. ಬಹುತೇಕ ನೀನು ಸಾವು ಸರಿದು ಬಂದಂಗೆ ಕಾಣ್ತದೆ ಏನಂದ್ರೆ ಅವರು. ಅವಾಗ ಜಗದ್ಗುರು ರೇವಣ ಸಿದ್ಧರಂದರು, ನಾ ಏನು ಮಾಡಬೇಕೀಗ? ನೀ ಈ ಕಡೆದೆ ಹೊಳ್ಳಿ ಹೋಗಂದ್ರು. ಅವಾಗ ರೇವಣ ಸಿದ್ಧರಂದರು, ನಾ ಈ ಕಡೆದೆ ಹೊಳ್ಳಿ ಹೋಗ್ಲಿಕ್ಕೆ ಬಂದಿಲ್ಲ, ನಾ ಅವನಿಗೆ ಭೇಟಿಯಾಗಿ ಹೋಗ್ತೀನಂತ ಮತ್ತೆ ಇವ್ರು ಹೊಂಟೆ ಬಿಟ್ಟರು. ಮತಂಗ ಪರ್ವತ ಕಡೆಗೆ ಹೊರಟರು. ಆ ಮಾತಂಗ ಪರ್ವತ ಕಡೆಗೆ ಹೋಗು ಎಳೆದಾಗ ಕೆಟ್ಟ ಅರಣ್ಯ ಆ ಕಾಡಿನೊಳಗೆ ಇವ ಮತಂಗ ಮುನಿ ಆ ದೊಡ್ಡ ಗಿಡದ ಮ್ಯಾಲ ನಿಂತು ಯಾವ ಬ್ಯಾಟಿ ಬರ್ತಾವಂತ ಕಾಯ್ಕೋತ ಕೂತಿದ್ದೀವ. ಮುಂಜಾನೆ 6 ಗಂಟೆ ಕೂತಿದ್ದ, ಸಂಜೆ 6 ಗಂಟೆ ಆಗಿತ್ತು, ಒಂದೂ ಕೂಡ ಯಾವುದು ಬ್ಯಾಟಿ ಬರಲಿಲ್ಲ. ಇವತ್ತು ಯಾಕೋ ನಾ ಎದ್ದು ಗಳಿಗೆನೆ ಚಲೋ ಇಲ್ಲೇನಂತ ಇವ ಮತಂಗ ಮುನಿ ಮ್ಯಾಲ ಗಿಡದಾಗ ಕೂತು ಚಿಂತೆ ಮಾಡ್ತಿದ್ದ. ಅಟ್ಟಗದಕ್ಕೆ ಜಗದ್ಗುರು ರೇವಣ ಸಿದ್ಧರು ಆ ಕಾಡರಣ್ಯದೊಳಗೆ 5 ಹೊಂಟಿದ್ದು ನೋಡ್ದ. ಹೇ ಕೆಲಸ ಆಯ್ತಂದ, ಕೆಲಸ ಐತಿ, ಇವತ್ತು ಸಿಕ್ತು ಒಂದು ಬ್ಯಾಟ್ ಅಂದವನೇ ಆ ಗಿಡದ ಮ್ಯಾಲಿಂದ ತೆಳಗ ಟಣ್ಣನೆ ಹಾರಿ ಬಂದು ಜಗದ್ಗುರು ರೇವಣ ಸಿದ್ಧರು ಎದುರು ನಿತ್ತ ಹೋಗಿ. ಆವಾಗ ಜಗದ್ಗುರು ರೇವಣ ಸಿದ್ಧರು ಕೇಳ್ತಾರಪ್ಪ, ಯಾರೋ ನೀ ನನ್ನ ಎದುರು ಯಾಕೆ ಬಂದು ನಿಂತಿ? ಆವಾಗ ಅವ ಮತಂಗ ಮುನಿ ಹೇಳ್ತಾನ, ನಾ ಯಾರು ಅನ್ನೋದು ನೀ ಕೇಳ್ಕೋತ ಕುಂದ್ರೆ ಬೇಡ, ನಾ ಯಾರು ಅನ್ನೋದು ನನ್ನ ಹೆಸರು ತಗೊಂಡು ನೀ ಏನು ಮಾಡಬೇಕಾಗಿಲ್ಲ. ಆದ್ರೆ ನೀ ಈ ಕಡೆ ಹೊಂಟಿಯಲ್ಲ, ಎದಕ್ಕೆ ಹೊಂಟಿ, ನೀ ಯಾವ್ರ ಹೇಳಂದ. ಅವಾಗ ರೇವಣ ಸಿದ್ಧರು ಹೇಳ್ತಾರ, ಮತ್ತು ನೀನು ನಿನ್ನ ಹೆಸರು ಹೇಳಿಲ್ಲ ಅಂದ್ರೆ ನಾಯಕ ನನ್ನ ಹೆಸರು ಹೇಳಿ, ನೀನು ನಿನ್ನ ಹೆಸರು ಹೇಳಿಲ್ಲ, ನಾಯಕ ನನ್ನ ಹೆಸರು ಹೇಳಿ ಅಂದಾಗ, ಹೇ ಆ ಹೆಸರು ಒತ್ತಡಿ ಬಿಡು, ನಿನ್ನ ಬಲ್ಲಿ ಏನದ ಬೆಳ್ಳಿ ಬಂಗಾರ ಏನದ ಅದನ್ನು ಕೊಡು, ಅಕಸ್ಮಾತ್ ಕೊಟ್ಟೆ ಅಂದ್ರೆ ಚಲೋ ಆಯಿತು, ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಿ, ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಿ ಅಂದ. ಅವಾಗ ಜಗದ್ಗುರು ರೇವಣ ಸಿದ್ಧರು ಕುಲು ನಗ್ತಾರಪ್ಪ, ನನ್ನ ಹಂತೆಯಲ್ಲಿ ಏನದತ್ತು ಕೊಡ್ಲಿಯಪ್ಪ? ಏನಿಲ್ಲ, ಕೈಯಲ್ಲಿ ದಂಡ, ಕಾಲಲ್ಲಿ ಆವಿಗೆ, ಕೊಳ್ಳಲ್ಲಿ ರುದ್ರಾಕ್ಷಿ, ಇದನ್ನು ಬಿಟ್ಟರೆ ನನ್ನ ಬಳಿ ಬೇರೆ ಏನೂ ಇಲ್ಲ, ನಾ ಏನು ಕೊಡ್ಲಂದ. ಅವಾಗ ಅವ ಮತಂಗ ಮುನಿ ಅತ್ತಾನ, ನೀ ಏನೋ ಸುಳ್ಳು ಹೇಳಕತ್ತಿ, ನೀ ಕೊಟ್ಟು ಹೋದಿ ಚಲೋ ಆಯಿತು, ನೀ ಕೊಡಲಿಲ್ಲ ಅಂದ್ರೆ ನಿನ್ನ ಜೀವ ಹೊಡಿತೀನಿ. ಅವಾಗ ರೇವಣ ಸಿದ್ಧರತ್ತಾರ, ನನ್ನ ಜೀವ ಹೊಡಿತಿ ಕರೆ, ಆದ್ರೆ ನೀ ಮಾಡೋದು ಇಟ್ಟೆಲ್ಲ ಎದರ ಸಂಬಂಧರೇ ಮಾಡ್ಲಕತ್ತಿ ಹೇಳಂದ್ರು. ಏನತ್ತಾರ ರೇವಣ ಸಿದ್ಧರು, ನೀ ಇಟ್ಟೆಲ್ಲ ಮಾಡಕತ್ತಿಯಲ್ಲ ಎದರ ಸಂಬಂಧ ಮಾಡ್ಲಕತ್ತಿ ಅದನ್ನು ಹೇಳಂದಾಗ ಅವಾಗ ಅವ ಅಂದ, ಮತಂಗ ಮುನಿ ಅಂದ, ನಂದೊಂದು ವಸ್ತು ಅದ ಮನ್ಯಾಗ. ಏನದ? ನಂದೊಂದು ವಸ್ತು ಅದ. ವಸ್ತು ಅಂದ್ರೇನು? ನನ್ನ ಹೆಂಡತಿ ಅದಾಳ ಮಹಾರಾಣಿ, ನನ್ನ ಹೆಂಡತಿ ಮಹಾರಾಣಿ ಅದಾಳ ಮನ್ಯಾಗ, ಆಕಿನ ಸಲುವಾಗಿ ನಾ ಮಾಡ್ಲಕತ್ತೀನಂದ. ನೋಡ್ರಿ ಏನತ್ತಾನ,
ನಾನು ಹೇಳ್ತದಾಳ, ನಂದು ವಸ್ತು ಅದ. ಎಷ್ಟು ಚಲೋ ವರ್ಣನೆ ಮಾಡ್ತಾನೆ ನೋಡ್ರಿ ಮಗ ಹೇಳ್ತಿದ್. ಭಾಳ ಬಿರ್ಸದ ತಿಳ್ಕೋರಿ. ನಂದು ನನ್ನದು, ನಿಂದು ನಿನ್ನದು. ನಂದು ಅಂದ್ರೆ ದುಃಖದ, ನಿಂದು ಅಂದ್ರೆ